ಇನ್ಮ್ಯಾಕೆ ಚನ್ನಿಗ್ರಾರೆ ರಾಮಚಂದ್ರದ ಶಾನ್ಭೋಗ್ರು ಎಲ್ರು ಕಂದಾಯಣ ಅವ್ರ ತಕ್ಕೆ ತಂದ್ಕೊಡ್ಬೇಕು. ಏನ್ ಹೇಳಿ ಅಂದ್ರೆ ನಿನ್ನೆ ರಾತ್ರಿ ಮಾಟದ ಬೊಂಬೆ ಓದೋದಕ್ಕೆ ಹೆದರ್ಕೊಂಡ್ಬಿಟ್ರಾ? ಗಂಗಮ್ಮ, ಅಳಿ ಮೈನ ನೋಡ್ಕೊಳ್ಳೋದು ನಿಮ್ಮೊಬ್ಬರಿಗೆ ಕಷ್ಟ ಆಗಬಹುದು. ನಂಜಿನ ಕಳಿಸ್ಕೊಡ್ತೀನಿ, ನಿಮಗೂ ಸಹಾಯ ಆಗ್ಬಹುದು. 10 ದಿವಸಗಳ ನಂತರ ನಾನು ಬರ್ತೀನಿ. ಇಬ್ರು ಹೋಗಿ ಜಮಾಬಂದಿ ಮುಗಿಸಿ ಬರೋಣ. ನಿನಗೆ ಈ ಶಾನಬೋಕೆ ಕೊಡಿಸಿದ ನನ್ನ ಶ್ರಮ ಸಾರ್ಥಕ ಅಂದ್ಕೋತೀನಿ. ನಂಜಿ ಬಂದಿದ್ದಾಳ? ಹೋಗಿ ಲೆಕ್ಕ ಬರೀರಿ. ನಂಜಿ ಇನ್ಮೇಲೆ ಇಲ್ಲೇ ಇರ್ತಾಳೆ. ಆಮೇಲೆ ಮಾತು ಕತೆ ಲಲ್ಲೆ ಎಲ್ಲ. ಗಂಡನ್ ಮನೆ ಅಂತ ಒಂದಿದೆ ಅಂತ ಈಗ ಜ್ಞಾಪಕ ಆಯ್ತಾ? ಶಂಭೋ ಮಹಾದೇವ. ಅವ ಕಂತೆ ಭಿಕ್ಷೆ. ಐನೋರೆ, ಒಳಗೆ ಬನ್ನಿ. ಒಸಿ ಕುಂತು ದನಿವಾಡ್ಸ್ಕೊಂಡು ಹೋಗಿವ್ರಂತೆ. ಬನ್ನಿ ಬನ್ನಿ. ಬನ್ನಿ ಐನೋರೆ. ಲೇ, ಐನೋರು ಬಂದವ್ರೆ, ಕುಡಿಯೋಕೆನ್ನ ತಂದ್ಕೊಡು. ಬನ್ನಿ ಐನೋರೆ. ಐನೋರು ಬಂದದ್ದು ಬಹಳ ಸಂತೋಷ ಆಯ್ತು. ಕುಂತ್ಕೊಳ್ಳಿ. ಚಂದ್ ಬಸಪ್ಪ ಮಾಸ್ತರ್ ಕರೆದ್ಮ್ಯಾಕೆ ಇಲ್ಲ ಅನ್ನೋ ಕಾಯ್ತದ. ಶರಣು, ಇವ್ರು ಯಾರೋ ಗುರ್ತು ಸಿಕ್ಲಿಲ್ಲ. ನಮ್ಮ ಸೀವೆಯವ್ರಲ್ಲ ಅಂತ ಕಾಣ್ತೈತೆ. ನೋಡಿದ್ರ ಶ್ಯಾಮ್ ಭಟ್ರೆ, ನಾನು ಹೇಳಿರ್ಲಿಲ್ವಾ ಐನೋರ್ಗೆ ಈ ಸೀಮೆಯಲ್ಲಿ ಎಲ್ರೂ ಪರಿಚಯನೂ ಐತಿ ಅಂತ? ಹೌದು, ನನ್ನ ಮಾತು ಯಾಕೆ ಬಂತು? ಇವರು ಶ್ಯಾಮ್ ಭಟ್ರು ಅಂತ, ನುಗ್ಗಿಕೆರೆ ಅವರು. ನಮಸ್ಕಾರ. ಶರಣು, ಇವರು ಶಾಲಾ ಮೇಷ್ಟ್ರು. ನಾನು 3 ವರ್ಷ ಆ ಊರಿನಲ್ಲಿ ಮೇಷ್ಟ್ರಾಗಿದ್ನಲ್ಲ, ಆಗ ಹಂಗೆ ಗುರ್ತು. ಓಹೋ, ಹಳೆ ಸ್ನೇಹಿತರು ನೋಡಕ್ ಬಂದವ್ರಾ? ಬಂದಿದ್ದು ಬೇರೆ ಕೆಲಸಕ್ಕೆ. ಕೆಲಸ ಆಗಲಿಲ್ಲ, ಮನ್ಸಿಗೆ ಬೇಜಾರಾಯಿತು. ಆಗ ಯಾರು ನೆನಪಾಗುತ್ತೆ? ಹಳೆ ಸ್ನೇಹಿತರು. ಹೀಗಾಗಿ ಹುಡ್ಕೊಂಡು ಬಂದರು. ಏನು ಕೆಲಸ ಆಗಿತ್ತದು? ಐನೋರೆ, ನನಗೆ ವಯಸ್ಸಿಗೆ ಬಂದು ಒಬ್ಬಳು ಮಗಳಿದ್ದಾಳೆ, ಸಾವಿತ್ರಿ ಅಂತ ಹೆಸರು. ಅವಳಿಗೆ ವರ ಹುಡುಕೊಂಡು ಈ ಸೀಮೆಗೆ ಬಂದೆ. ಯಾಕೋ ಸಂಬಂಧ ಕೂಡಿ ಬರಲಿಲ್ಲ. ಬೇರೆ ಯಾರಾದರೂ ವರ ಇದ್ದಾರೆ ಅಂತ ಕೇಳಿದೆ. ಇವರು ನಮ್ಮ ಐನೋರ್ನ ವಿಚಾರಿಸೋಣ, ಕಂತೆ ಭಿಕ್ಷಿಕೆ ಅಂತ ಊರೂರು ತಿರುಗ್ತಿರ್ತಾರೆ, ಅವ್ರು ಯಾರಾದರೂ ವರ ಪರಿಚಯ ಇರ್ತಾರೆ ಅಂದರು. ನಿಮ್ಗೆ ಯಾರಾದರೂ ವರ ಗೊತ್ತಿದೆಯಾ? ಈ ಕ್ಷಣಕ್ಕೆ ನೆನಪಾಗೋದು ರಾಮಚಂದ್ರದ ಶಾನ್ಭೋಗ್ರ 2ನೇ ಮಗ. ಶಾನ್ಭೋಗ್ರು ಈಗಿಲ್ಲ, ಪೌತಿಯಾಗಿ 6 ವರ್ಷ ಆಯಿತು. ಹುಡುಗ ಸ್ವಲ್ಪ ಕುಳ್ಳು, ಆದರೆ ಲಕ್ಷಣವಾಗಿದ್ದಾನೆ. ಅಪ್ಪನ ಶಾನ್ಭೋಗ್ಗೆ ಹಿರೇ ಮಗನಿಗೆ ಹೋತು. ಜಮೀನೆಲ್ಲ ಇವನಿಗೆ ಸಿಕ್ತು. ಉಣ್ಣಾಕೆ ಉಡಾಕೆ ಸಾಕು. ಅಷ್ಟಾದರೆ ಅಷ್ಟು ಐಶ್ವರ್ಯ ಸಿಕ್ಕದ ಹಾಗೆ. ಇವತ್ತು ದ್ವಾದಶಿ. ಹಾಂ 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 ದ್ವಾದಶಿ.
ತ್ರಯೋದಶಿ ಚತುರ್ದಶಿ ಹಾಂ, ಅಕ್ಷಯ ತದಿಗೆ ಬಹಳ ಒಳ್ಳೆಯ ದಿವಸ. ಅವತ್ತು ನಾವು ಬರ್ಬೋದಾ? ಆತು, ತಿಳಿಸ್ತೀನಿ. ಹಾಂ. ಯಾರ್ರೀ ಶಾನ್ಭೋಗ್ರು? ನಾನೇ. ಹೆಸರೇನು? ರಾಮಚಂದ್ರ. ರೀ, ಗ್ರಾಮದ್ದಲ್ಲ ರೀ, ನಿಮ್ದು. ಚೆನ್ನಿಗರಾಯ. ಚೆನ್ನಿಗರಾಯ. ನಿಮ್ಮ ಊರಲ್ಲಿ ಕತ್ತೆಗಳಿವೇನಪ್ಪ? ಕತ್ತೆಗಳ? ಓಹೋ, ಬೇಕಾದಷ್ಟಿವೆ. ಬೇಕಿತ್ತಾ? ನಮ್ಗೆ ಆಗ್ಬೇಕು, ಬೇಕಾಗಿರೋದು ನಿಂಗೆ. ಈ ಶಾನ್ಭೋಗ್ಗೆ ಬಿಟ್ಟು ಎಲ್ಲಾದ್ರೂ ಕತ್ತೆಕಾಯಿ. ಏನು ಸ್ವಾಮಿ, ಏನಾದರೂ ತಪ್ಪಿದೆಯಾ? ಏನಾದರೂ ತಪ್ಪಿದ್ಯಾ ಅಲ್ಲ, ಏನಾದರೂ ಸರಿ ಇದೆಯಾ ಅಂತ ಕೇಳಿ. ಬಂಜರ್ ತಗ್ತೇದು ಪಾಣಿಗೆ ಹೊಂತ ಇಲ್ಲ, ಪಾಣಿದು ಬಂಜರ್ ತಗ್ತೇಗೆ ಹೊಂತ ಇಲ್ಲ. ಎಲ್ಲ ಕಲಸ ಮೇಲೆ ಹೋಗ್ರ. 15 ಎಷ್ಟು ಹೇಳ್ರಿ ಶಾನ್ಭೋಗ್ರೆ? 15 ಎಷ್ಟು ರೀ? 16 ಕೇಳಿದ್ರ? ಪ್ರಪಂಚದಲ್ಲಿ ಎಲ್ರಿಗೂ 15 80 ಆದ್ರೆ ಈ ಶಾನ್ಭೋಗ್ರಿಗೆ 70 ಆಗುತ್ತಂತ. ಅಲ್ಲ ಸರ್, ಆ ಬಡಿ ಮಗ ಅಪ್ಪಣ್ಣ ಇವನಿಗೆ ಶಾನ್ಭೋಗ್ಯ ಹೊಸದು ನೋಡಿ. ನೀವ್ಯಾರ್ರಿ? ಮಧ್ಯ ಯಾಕೆ ಬಾಯ್ ಆಗ್ತೀರಾ? ನಾನು ಕಂಟಿ ಜೋಯಿಸ ಅಂತ, ಇವನಿಗೆ ಮಾವ. ಏನ್ ಮಾಡ್ಕೊಂಡಿದ್ದೀರಿ? ಜ್ಯೋತಿಷ್ಯ ಹೇಳ್ತೀನಿ, ಔಷಧಿ ಕೊಡ್ತೀನಿ, ಜೊತೆಗೆ ಈ ಮಂತ್ರ ಯಂತ್ರ ತಂತ್ರ ಇದನ್ನೆಲ್ಲ ಮಾಡ್ತೀನಿ. ನನ್ನ ಮಗ ಕಲ್ಲೇಶ್ ಇದಾನಲ್ಲ, ಅವನು ಬೆಳಗೊಲದಲ್ಲಿ ಪೊಲೀಸರು. ಮಂತ್ರ ತಂತ್ರ ಬರುತ್ತೆ ಅಂದ್ರ? ಹ್ಞೂ ಸ್ವಾಮಿ. ವಶೀಕರಣನು ಬರುತ್ತಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ ಜೋಯಿಸ್ರೆ, ಈ ಕಡತ ತುಂಬಾ ಬರೀ ತಪ್ಪುಗಳೇ ತುಂಬಿಕೊಂಡಿದೆ. ಈ ಕಡತ ನೀನಾದ್ರೂ ನಮ್ಮ ಸಾಹೇಬ್ರಿಗೆ ತೋರಿಸಿದ್ರೆ ನಿಮ್ಮ ಅಳಿಯ ಶಾನ್ಭೋಗ್ಯ ಕಳ್ಕೊಂಡು ಮನಗೋಗ್ಬೇಕಾಗತ್ತೆ ಅಷ್ಟೇ. ಏನು ಮಾಡೋದು ಸ್ವಾಮಿ, ಎಲ್ಲರೂ ಲೆಕ್ಕದಲ್ಲಿ ಚುರುಕಾಗಿರ್ತಾರ. ನನ್ನ ಅಳಿಯ ಅಂತೂ ಬರೀ ದಡ್ಡ ಮಾತ್ರ ಅಲ್ಲ, ಶುದ್ಧ ಸೋಂಬೇರಿ. ಏನೋ ಹಿಂದು ಮುಂದೆ ವಿಚಾರಿಸದೆ ನನ್ನ ಮಗಳ ಕೊಟ್ಟ ತಪ್ಪಿಗೆ ಅವ್ರ ಸಂಸಾರನ ನಿಲ್ಲಿಸೋ ಜವಾಬ್ದಾರಿ ನಂದೇ ಅಲ್ವಾ? ನೀವೇ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು. ನೀವು ಇಷ್ಟೊಂದು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತೆ? ಒಂದು ಕೆಲಸ ಮಾಡಿ, ತಿಮ್ಲಾಪುರ ಶಾನ್ಭೋಗ್ರು ದೇವರಸಯ ಅನ್ನೋರು ಇಲ್ಲಿಗೆ ಬಂದಿದ್ದಾರೆ. ಈ ಸಾರಿ ಇದನ್ನ ಅವ್ರ ಹತ್ರ ತಿದ್ದಿಸ್ಕೊಂಡ್ಬಿಡಿ. ನಾನು ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಆಯ್ತಾ? ಬನ್ನಿ. ನೋಡಿ, ಅಲ್ಲಿ ಮಾಸ್ಲಿ ಕಂದು ಬಣ್ಣದ ಕೋಟ್ ಹಾಕೊಂಡಿದಾರಲ್ಲ, ಅವರೇ ದೇವರಸಯ್ಯನವರು. ನೀವು ಅವ್ರ ಹತ್ರ ಹೋಗಿ ಮಾಡ್ಕೊಡ್ತಾರೆ. ತುಂಬಾ ಉಪಕಾರ ಆಯ್ತು, ಬರ್ತೀವಿ. ನಮಸ್ಕಾರ. ಜೋಯಿಸ್ರೆ, ಒಂದು ನಿಮಿಷ. ಅದೇ ಅದು ಆ ವಿಷಯ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಮುಂದಿನ ಸಾರಿ ಬಂದಾಗ ಮಾತಾಡೋಣ. ಇವನೇ ಚೆನ್ನಿಗರಾಯ ಅಂತ ನನ್ನ ಅಳಿಯ, ರಾಮಚಂದ್ರದ ಶಾನ್ಭೋಗ. ನಮಸ್ಕಾರ. ನೋಡಿ ಸ್ವಾಮಿ, ಈ ಸುತ್ತಮುತ್ತಲ ಇರೋ ಶಾನ್ಭೋಗರಿಗೆ ಬೇಕಾದಷ್ಟು ಆಸ್ತಿ ಇದೆ, ತೋಟ ಇದೆ, ಹಣದ ವ್ಯವಹಾರನೂ ಇದೆ. ಅವ್ರಿಗೆ ಈ ಶಾನ್ಭೋಗ್ಯ ಅನ್ನೋದು ಊಟ ಅಲ್ಲ, ನೆಂಚ್ಕೊಳ್ಳೋ ಉಪ್ಪಿನಕಾಯಿ ಇದ್ದ ಹಾಗೆ. ನನಗೋ ಆಸ್ತಿ ಪಾಸ್ತಿ ಏನೂ ಇಲ್ಲ, ಎಲ್ಲ ನಾಸ್ತಿ.
ಈ ಶಾನ್ ಭೋಗ್ಯದಿಂದಾನೇ ನಾನು ಸಂಸಾರ ನಡಿಬೇಕು ನೋಡಿ. ಸರಿ, ಅರ್ಥವಾಯ್ತು. ಅದಕ್ಕೆ ಈ ಲೆಕ್ಕ ಬರ್ಕೊಡೋದಕ್ಕೆ ನನಗೆ ದುಡ್ಡು ಕೊಡಬೇಕು. ಎಷ್ಟು ಕೊಡ್ಬೇಕು ಸ್ವಾಮಿ? ಅದು 300 ರೂಪಾಯಿ ಕೊಡಿ. ಅದು ಹೇಗಾಗುತ್ತೆ ದೇವಸೇನವ್ರೆ? ಅಲ್ಲ, ಇವನು ಮಾಡೋ ಶಾನುಭೋಗಕ್ಕೆ ಸರ್ಕಾರ ಕೊಡೋದು 1,000 ರೂಪಾಯಿ, ಅದು ವರ್ಷಕ್ಕೆ. ಅದಕ್ಕೆ 200 ರೂಪಾಯಿ ಮಾಡ್ಕೊಳ್ಳಿ. ಬಹಳ ಕಮ್ಮಿ ಆಯ್ತು ಸ್ವಾಮಿ. ಅದು ಹೇಗೆ ಕಡಿಮೆ ಆಗ್ಬಿಡುತ್ತೆ? ಅಲ್ಲ, ಮಾಡೋದು 15 ದಿವಸದ ಕೆಲಸ, ಅದಕ್ಕೆ ಸಿಗೋದು 200 ರೂಪಾಯಿ. ಈಗ ನೀವು ಒಪ್ಕೊಳ್ಳದೆ ಹೋದ್ರೆ ಆ 200 ರೂಪಾಯಿನೂ ಕಳ್ಕೊತೀರಲ್ವಾ? ಅಲ್ಲ, ಯೋಚನೆ ಮಾಡಿ. ಆಗೋಲ್ಲ ಸ್ವಾಮಿ, 200 ರೂಪಾಯಿ ಬರೆಯೋಕೆ ಆಗೋಲ್ಲ. ಇದು ನನಗೆ ಬೇಡ. ನೀವು ಹೋಗ್ಬೇಡಿ, ನಾನು ಕೊಡ್ತೀನಿ. ಬೇಡ ಸ್ವಾಮಿ. 300 ರೂಪಾಯಿ ನಾನು ಕೊಡ್ತೀನಿ. ನೀವು ಪೂರ್ಣ ಲೆಕ್ಕ ಬರ್ಕೊಡೋದಾದ್ರೆ 400 ರೂಪಾಯಿ ಕೊಡ್ತೀನಿ. 400 ರೂಪಾಯಿ. ಹಾ, ಹೇಳಿ. ಜನಗ ಸದ್ಯಕ್ಕೆ ಇಷ್ಟು ಇಟ್ಕೊಂಡಿರಿ. ಏನು ಬೊಗಳ್ತಾ ಇದ್ದು ಚೆನ್ನಿಗ? 400 ರೂಪಾಯಿ ದುಡ್ಡು ಅಂದ್ರೆ ಎಷ್ಟು ಅಂತ ಅದು ಗೊತ್ತಾ ನಿನಗೆ? ಸರ್ಕಾರ ಕೊಡೋ ಈ ಪೋಟಿಗೆನಲ್ಲೇ ನಿನ್ನ ಸಂಸಾರ ಇಡೀ 1 ವರ್ಷ ಬದುಕಬೇಕು, ತಿಳ್ಕೊ. ಅಯ್ಯೋ ಮಾವಯ್ಯ, ಅವರು ನನ್ನ ಕೈಲಾಗಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೋದ್ರೆ ನಾನು ಕೂತ್ಕೊಂಡು ಲೆಕ್ಕ ಬರೀಬೇಕಾ? ಇವೆಲ್ಲ ನನ್ನ ಕೈಲಾಗಲ್ಲ. ಲೆಕ್ಕ ಬರೀ ಕೈಲಾಗಲ್ಲ ಅಂದಮೇಲೆ ಪಟೇಲ್ನಿಂದ ಶಾನುಭೋಗ್ಯ ಕೊಡಿಸು ಅಂತ ಯಾಕೆ ಹಲ್ಲಿಗಿಂಚ್ಕೊಂಡು ಬೇಡ್ಕೊಂಡೆ? ಶಾನ್ ಬೋಕಿ ಅಂದ್ರೆ ಒಂದು ಗತ್ತಿರುತ್ತೆ, ಅದಕ್ಕೆ 4 ಊರಿಗೆ ಹೋಗಿ ಚೆರುಬ್ ಮಾಡ್ಬೋದು. ಜನ ಕುರ್ಚಿ ತಂದು ಹಾಕ್ತಾರೆ, ಕೂತ್ಕೊಳ್ಳಿ ಅಂತಾರೆ. ನಾನು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಎಷ್ಟ್ಲಾ ನಿನ್ ಕಂದಾಯ ಅಂತ ಕೇಳ್ಬೋದು. ಏಯ್, ಈ ಬಡಿವಾರ ಎಲ್ಲ ಬಿಟ್ಟು ಮೊದಲು ಲೆಕ್ಕ ಬರೆಯೋದು ಕಲ್ತ್ಕೋ. ನನಗೆ ಈ ಲೆಕ್ಕ ಬರೆಯೋ ಸವಾಸ ಬೇಡ. ಆ ಮುದುಕರು ಪ್ರತಿ ವರ್ಷ ಲೆಕ್ಕ ಬರ್ಕೊಡ್ತೀನಿ ಅಂತಂದ್ರೆ ಸರ್ಕಾರ ಕೊಡೋ ಪೋಟ್ಗೆ ಹಣದಲ್ಲಿ ಅರ್ಧ ಹಣ ಅವ್ರಿಗೆ ಕೊಟ್ಟು ಬಿಡ್ತೀನಿ. ನೀನೊಬ್ಬ ಮೂರ್ಖ, ಮುಟ್ಟಾಳ. ಇದೆಲ್ಲ ಆಗ್ಲೇ ಬೈದಾಗಿದೆ. ನಿನ್ನನ್ನು ಈ ಕಚೇರಿ ಕರ್ಕೊಂಡು ಬಂದಲ್ಲ, ನಾನು ಶತಮೂರ್ಖ, ಮುಟ್ಟಾಳ. ಇದೊಂದು ಮಾತ್ರ ಆಡಿರ್ಲಿಲ್ಲ. ಮಾವಯ್ಯ, ನಾನು ನಾಗಲಾಪುರಕ್ಕೆ ಹೊರಟೆ. ಇನ್ನ ಇಲ್ಲಿದ್ದು ಏನಯ್ಯ ಪ್ರಯೋಜನ? ಹೆಂಗ ಹೋಗ್ತೀರಾ? ಈಗ ಒಂದು ಬಸ್ ಇದೆ, ಅದರೊಳಗೆ ಹೋಗ್ತೀನಿ. ಮಾವಯ್ಯ, ಹೋಟ್ಲಿಗೆ ಕರ್ಕೊಂಡೋಗಿ ತಿಂಡಿ ಕೊಡಿಸ್ತೀನಿ ಅಂತ ಹೇಳಿದ್ರೆ ಇಲ್ಲ. ಮತ್ತೆ ನನ್ನ ಜೋಬಲ್ಲಿ ಒಂದು ಕಾಸು ಇಲ್ಲ. ಈಗ ತಾನೇ ಲೆಕ್ಕ ಬರೆಯೋರಿಗೆ 400 ರೂಪಾಯಿ ಕೊಡ್ತೀನಿ ಅಂತ ದೌಲತ್ತು ತೋರಿಸ್ತೀಯಲ್ಲ, ಅನ್ಬಹುದು. 1 ರೂಪಾಯಿ ಆದ್ರೂ ಕೊಡಿ ಮಾವಯ್ಯ. ಬಸ್ಸಿಗೆ ದುಡ್ಡಿಲ್ಲ. ನಡ್ಕೊಂಡು ಹೋಗಲೆ. 2 ಗಂಟೆ ಹಾದಿ. ಪರವಾಗಿಲ್ಲ, ಇದು ನೋಡಿದ್ರೆ ಹೆಣ ಭಾರ. ಹೊತ್ಕೊಂಡು ಹೋದ್ರೆ ನಿನಗೆ ಬುದ್ಧಿ ಬರುತ್ತೆ. ಹಾ, ಚೌಕ್ ಮುಂಡೆ ಮಗ 1 ರೂಪಾಯಿ ಕೊಡಕ್ಕೂ ಸಾಯ್ತಾನ. ಅತ್ತೆ, ನಾನೊಂದು 4 ಸಜ್ಜಪ್ಪ ಮಾಡ್ಲಾ? ಸಜ್ಜಪ್ಪನ ಯಾಕೆ? ಇವತ್ತೇನು ಹೆಚ್ಚುಗಟ್ಲೆ ಸಜ್ಜಪ್ಪ ಮಾಡಕ್ಕೆ? ಅದು ನಾನು ಗಾಡಿಯಿಂದ ಇಳಿತಿದ್ದಂಗೆ ಇವ್ರು ಬಂದು ಅಜ್ಜಿ ಏನೇನು ತಿಂಡಿ ಕಳಿಸಿದ್ದಾರೆ ಅಂತ ಕೇಳಿದ್ರು. ನಾನು ರವೆ ಉಂಡೆ ಮಾತ್ರ ಕಳಿಸಿದ್ದಾರೆ ಅಂತ ಹೇಳಿದೆ. ಸಜ್ಜಪ್ಪ ಕಳಿಸಿಲ್ವಾ ಅಂತ ಮುಖ ಚಿಕ್ಕದು ಮಾಡಿಕೊಂಡ್ರು. ನಮ್ಮ ಮನೇಲಿ ಮಾಡೋ ಸಜ್ಜಪ್ಪ ಅಂದರೆ ಇವರು ಭಾಳ. ಅಂಥದ್ದೇನು ರುಚಿ ಇರುತ್ತೆ ನಿಮ್ಮನೆ ಸಜ್ಜಪ್ಪದಲ್ಲಿ? ಅದು ಮನೇಲಿ ಹಸುವಿನ ಹಾಲಿನ ತುಪ್ಪ ಇರುತ್ತಲ್ಲ, ಅದರಲ್ಲೇ ಸಜ್ಜಪ್ಪ ಕರೀತಾರೆ. ಅದಕ್ಕೆ ಘಮಘಮ ಅಂತ ಪರಿಮಳ ಬರುತ್ತೆ. ಅಷ್ಟೊಳ್ಳೆ ತುಪ್ಪ ನಮ್ಮ ಮನೇಲಿ ತರೋಣಮ್ಮ. ಹಸುವಿನ ಹಾಲಿನ ತುಪ್ಪ ಇಲ್ಲದೇ ಇದ್ರೂ ಪರವಾಗಿಲ್ಲ, ಎಮ್ಮೆ ಹಾಲಿನ ತುಪ್ಪ ಆದರೂ ನಡೆಯುತ್ತೆ.
ನಮ್ಮನೆ ಎಮ್ಮೆ ಕೊಡೋ ಹಾಲು ಕುಡಿಯೋಕ್ಕೆ ಸಾಕಾಗಲ್ಲ, ಇನ್ನದ್ರಲ್ಲಿ ತುಪ್ಪ ಎಲ್ಲಿ ಮಾಡೋಣ ಹೇಳೋ? ಸರಿ ಬಿಡಿ, ಎಣ್ಣೆಲೆ ಕರಿತೀನಿ. ಮತ್ತಿನ್ನೇನು ಬೇಕಾಗತ್ತೆ? ಒಂದಷ್ಟು ಸಣ್ಣ ರವೆ ಇದ್ರೆ ಚೆನ್ನಾಗಿತ್ತು. ಅಯ್ಯೋ, ನಮ್ಮಲ್ಲಿ ಸಣ್ಣ ರವೆನೇ ಇಲ್ವಲ್ಲೇ. ಓ ಹೌದಾ, ಪರವಾಗಿಲ್ಲ, ದಪ್ಪ ರವೆಲೆ ಮಾಡ್ತೀನಿ. ಇನ್ನೇನು ಹಾಕ್ತೀರಿ ನಿಮ್ಮಲ್ಲಿ? ಒಂದೆರಡು ಅಚ್ಚು ಬಿಳಿ ಬೆಲ್ಲ ಇದ್ರೆ. ಬಿಳಿ ಬೆಲ್ಲನೇ? ಬಿಳಿ ಬೆಲ್ಲ ಈ ಊರಿನಲ್ಲಿ ಯಾರ ಮನೇಲಿರುತ್ತೆ? ಓ ಹೋಗ್ಲಿ ಬಿಡಿ, ಉಂಡೆ ಬೆಲ್ಲನೇ ಹಾಕಿದ್ರಾಯ್ತು. ಪರವಾಗಿಲ್ಲ ಕಣೆ, ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂ ಬಾರ್ದು ಅಂತಾರೆ. ನೀನು ಸಾಕಷ್ಟು ಅಡುಗೆನೇ ಕಲ್ತಿದ್ಯಾ ನೋಡು. ಬೆಲ್ಲದ ಡಬ್ಬ ಅಲ್ಲಿದೆ, ಎಣ್ಣೆ ಇಲ್ಲಿಟ್ಟಿದ್ದೀನಿ, ರವೆ ಆ ಕಡೆ ಇದೆ. ಎಲ್ಲ ಹಾಕಿ ಅಚ್ಚುಕಟ್ಟಾಗೆ ಬಾಯಲ್ಲಿ ನೀರು ಬರೋ ಹಾಗೆ ಸಜ್ಜಪ್ಪ ಮಾಡು. ಸಾಮಾನು ದಂಡ ಮಾಡಬೇಡ, ನಂಗೆ ಸಿಟ್ಟು ಬರುತ್ತೆ. ಈ ಮುಂಡ ಮಗ ಯಾಕಿನ್ನೂ ಬರಲಿಲ್ಲ? ಯಾರದು ಅತ್ತೆ? ಯಾರು? ಅದೇ ಈಗ ಮುಂಡೆ ಮಗ ಅಂದ್ರಲ್ಲ. ಅವನೇ ಚನ್ಗ, ನಿಮ್ಮ ಅಪ್ಪನ ಜೊತೆ ತಿಪ್ಟೂರ್ಗೆ ಹೋಗಿದ್ದಾನಲ್ಲ, ಆ ಬೋಳಿ ಮಗ ಏನನ್ನೋ. ಈಗ ಯಾರನ್ನ ಬೈತಾ ಇದ್ದೀರಿ ಅತ್ತೆ? ಬೈದ್ನೆ? ನಾನೆಲ್ಲಿ ಬೈದೆ? ಅದೇ ಈಗ ಬೋಳಿ ಮಗ ಮುಂಡೆ ಮಗ ಅಂತೆಲ್ಲ ಅಂದ್ರಲ್ಲ. ಅದು ಬೈಗಳವೆ. ಆ ಗುಮಾಸ್ತ ಲೆಕ್ಕ ಸರಿ ಇಲ್ಲ ಅಂತ ಏನಂದಿರ್ತಾನೋ ಅಂದೆ. ಯಾಕೋ ಚಂದ್ಗ ಮಲ್ಕೊಂಡಿದ್ಯಾ? ತಿಪ್ಟೂರಿಂದ ನಡ್ಕೊಂಡೇ ಬಂದ್ಯಾ? ಹ್ಞೂ ಕಣಮ್ಮ, ಇಷ್ಟೊಂದು ಕಡ್ತಾ ಹೊತ್ಕೊಂಡು ನಡೆಯೋದು ಅಂದ್ರೆ ಹೆಣ ಬಿದ್ದು ಹೋಗುತ್ತೆ. ಬಸ್ಸಿಗೆ ದುಡ್ಡು ಕೊಡು ಅಂದ್ರೆ ಆ ಮುಂಡೆ ನಮ್ಮ ಮಾವ ಕೊಡಲ್ಲ ಅಂದ. ಹೋಗು, ಚೆನ್ನಿಗೆ ಬಂದಿದ್ದಾನೆ, ತಿಂಡಿ ಕೊಡೋಗು.
ನಿನಗಿಷ್ಟ ಅಂತ ಹೇಳಿ ಸಜ್ಜಪ್ಪ ಮಾಡಿದ್ದೀನಿ. ಸಜ್ಜಪ್ಪನ ಎಲ್ಲಿ ತಗಂಬ. ಸಜ್ಜಪ್ಪನ ಇದು ಬೆರಣಿ ತಟ್ಟಿಟ್ಟಿದ್ಯಾ? ಏಯ್ ಕತ್ತೆ ಮುಂಡೆ, ಜಮಾಬಂದಿ ಮಾಡ್ಕೊಂಬಂದು ಮೈಕೈ ಎಲ್ಲ ನೋವಾಗಿದೆ. ಕಾಲತ್ವ ಕಾಲು. ಮೊಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳ